ರಾಜ್ಯ ಬಿಜೆಪಿ ಒಡೆದ ಮನೆಯಂತಾಗಿದೆ. ಹೀಗಾಗಿ ಬಿಕ್ಕಟ್ಟು ಶಮನಕ್ಕಾಗಿ ಭಿನ್ನಮತೀಯರ ಬಣದ ಮುಂದಾಳತ್ವ ಹೊಂದಿರುವಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಇನ್ನು ದೆಹಲಿಗೆ ಹಾರೋದಕ್ಕೆ ಸಜ್ಜಾಗಿದ್ದ ಶ್ರೀರಾಮುಲು ದೆಹಲಿ ಭೇಟಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಯತ್ನಾಳ್ಗೆ ಎರಡನೇ ಬಾರಿಗೆ ಶೋಕಾಸ್ ನೋಟಿಸ್. 72 ತಾಸಿನೊಳಗೆ ಉತ್ತರಿಸುವಂತೆ ರೆಬೆಲ್ ನಾಯಕನಿಗೆ ಕಟ್ಟಪ್ಪಣೆ. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ತೀವ್ರ ಸ್ವರೂಪ ಪಡೆದುಕೊಳ್ತಿದೆ. ಹೋದ ಕಡೆಯಲ್ಲೆಲ್ಲ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಕೆಂಡಕಾರ್ಯರು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ಗೆ ಕಡಿವಾಣ ಹಾಕಲು ಹೈಕಮಾಂಡ್ ಮುಂದಾಗಿದೆ. ಹೀಗಾಗಿಯೇ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಎರಡನೇ ಬಾರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. 72 ಗಂಟೆಯೊಳಗೆ ಕಾರಣ ನೀಡುವಂತೆ ಸೂಚನೆ ನೀಡಿದೆ. ನಿಗದಿತ ಕಾಲಮಿತಿಯೊಳಗೆ ಉತ್ತರ ನೀಡದೇ ಇದ್ದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದೆ. ಯತ್ನಾಳ್ ಕೈ ಸೇರಿಲ್ಲವಂತೆ ಶೋಕಾಸ್ ನೋಟಿಸ್. ನಿನ್ನೆ ದೆಹಲಿಯಿಂದ ಹೈದರಾಬಾದ್ಗೆ ತೆರಳಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಜಾರಿ ಮಾಡಿರೋ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಅಧಿಕೃತವಾಗಿ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ನೋಟಿಸ್ ಕೈ ಸೇರಿದ ಬಳಿಕ ಲಿಖಿತ ಉತ್ತರ ನೀಡುತ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ನನಗೆ ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿರುವುದಿಲ್ಲ. ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ, ಏಕಪಕ್ಷೀಯ ನಿರ್ಧಾರಗಳು, ಉತ್ತರ ಕರ್ನಾಟಕದ ಕಡೆಗಣನೆ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳನ್ನು ರಾಜ್ಯದ ಜನತೆಗೆ ವಿವರಿಸಲು ವಿಫಲವಾಗಿರುವ ಪಕ್ಷದ ಧೋರಣೆ, ಹೊಂದಾಣಿಕೆ ರಾಜಕೀಯ ಸೇರಿದಂತೆ ಸ್ವಜನ ಪಕ್ಷಪಾತದ ಬಗ್ಗೆ ವಿವರವಾಗಿ ಲಿಖಿತ ರೂಪದಲ್ಲಿ ಉತ್ತರ ನೀಡುತ್ತೇನೆ. ಶುಭಮಸ್ತು. ಯತ್ನಾಳ್ಗೆ ನೋಟಿಸ್ ಕೊಡಿಸಿರೋ ವಿಜಯೇಂದ್ರ ವಿರುದ್ಧ ಬಿಪಿ ಹರೀಶ್ ಕೆಂಡಕಾರಿದ್ದಾರೆ. ಇದಕ್ಕೆ ಯತ್ನಾಳ್ ಹೆದರೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ನೋಟಿಸ್ಗೆ ಉತ್ತರಿಸಲು ಸಮರ್ಥರಿದ್ದಾರೆ ಅಂತ ಮಾಜಿ ಸಚಿವ ನಿರಾಣಿ ಹೇಳಿದ್ದಾರೆ. ನೋಡಿ, ವಿಜಯೇಂದ್ರ ಅವರು ಸೋಮಣ್ಣ ಅವ್ರ ಮನೆ ಪೂಜೆಗೆ ಬರ್ತೀವಿ ಅಂತ ಹೇಳಿದ್ರು. ಆದರೆ ಆ ಪೂಜೆಯಲ್ಲೆಲ್ಲೂ ಅವರು ನಾನು ಅಲ್ಲಿದ್ದಾಗ ನೋಡಲಿಲ್ಲ. ನನಗನ್ನಿಸ್ತದೆ ಅವರು ಕೊನೆಗೆ ಕಡೆ ಪ್ರಯತ್ನ ಅಂತೇಳಿ ಮತ್ತೊಮ್ಮೆ ನೋಟಿಸ್ ಕೊಡಿಸಿರ್ಬೋದು, ಹೈಕಮಾಂಡ್ ಗಮನಕ್ಕೆ ತಂದಿರ್ಬೋದು. ಅದು ಸರಿಯಾದಂಥ ಉತ್ತರವನ್ನು ಕೊಡಿ. ಯತ್ನಾಳ್ ಅವ್ರಿಗೆ ಇದು ಬೆದರಿಸೋ ತಂತ್ರ ಅಲ್ಲ. ಆಮೇಲೆ ಯತ್ನಾಳ್ ಅವರು ಬೆದರೋದು ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತು. ವಿಜೇಂದ್ರ ಅವರೂ ಸಹಿತ ತಮ್ಮ ತಪ್ಪುಗಳನ್ನು ತಿದ್ಕೋಬೇಕು. ಏನಾದ್ರೆ ಇದ್ದರೆ ಅವ್ರ ಮನಸ್ಸಲ್ಲಿ ಯಾವುದಿದೆ ಅನ್ನೋಂಥದ್ದನ್ನು, ಮತ್ತು ಈ ಕಡೆ ಭಾಗದಲ್ಲಿರುವಂಥವ್ರಿಗೂ ಸಹಿತ ಅವ್ರ ಬಗ್ಗೆ ಅನ್ನೋವಂಥದ್ದನ್ನು ಅವರು ಸಹಿತ 1 to 1 ಕೂತ್ಕೊಂಡಾಗ ಮಾತ್ರ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ರೀತಿ ಏನೇ ಇದ್ರೂ ಸಹಿತ ನೋಟಿಸ್ನಲ್ಲಿ ಏನಿದೆ ಮತ್ತು ಅವರೊಬ್ಬರು ಕೆಪೇಬಲ್ ಇದ್ದಾರೆ ಏನು ಉತ್ತರ ಕೊಡಬೇಕು ಅನ್ನೋಂಥದ್ದು. ಇನ್ನು ಪಕ್ಷದ ಆಂತರಿಕ ವಿಚಾರದಲ್ಲಿ ಚರ್ಚೆ ಮಾಡೋದಿಲ್ಲ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಿಜೆಪಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ, ಪಕ್ಷಕ್ಕಿಂತ ಯಾರೂ ಮುಖ್ಯರಲ್ಲ ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ನಾನು ಯಾವುದೇ ಆಂತರಿಕ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅಂತ ಭಾಳ ಮುಂಚಿತವಾಗಿ ಹೇಳಿದ್ದೀನಿ. ಒಂದು ಮಾತು ಸ್ಪಷ್ಟ, ಕೋಟ್ಯಾಂತರ ಜನ ಒಂದು ವೈಚಾರಿಕ ಕಾರಣಕ್ಕೆ ವಿಶ್ವಾಸ ಇಟ್ಟು ನಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಆ ಕೋಟ್ಯಾಂತರ ಜನರ ಮನಸ್ಸಿಗೆ ನೋವಾಗಬಾರ್ದು. ಲಕ್ಷಾಂತರ ಜನ ತಮ್ಮ ಬದುಕನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರಲ್ಲ, ಆ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಮ್ಮನ್ನು ಬೆಳೆಸಿದಾರಲ್ಲ, ಅವ್ರ ಮನಸ್ಸಿಗೆ ನೋವಾಗಬಾರ್ದು. ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತ ಇದೆ. ಈ ಸಿದ್ಧಾಂತಕ್ಕೆ ನಾವೆಲ್ಲರೂ ಒಪ್ಕೊಳ್ಬೇಕು. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನಗೊಂಡಿರೋ ಮಾಜಿ ಸಚಿವ ಶ್ರೀರಾಮುಲು ಅವರ ದೆಹಲಿ ಭೇಟಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ನಿನ್ನೆಯೇ ದೆಹಲಿಗೆ ತೆರಳಲು ಶ್ರೀರಾಮುಲು ಸಜ್ಜಾಗಿದ್ರು. ಆದರೆ ದೆಹಲಿಗೆ ಬರೋದು ಬೇಡ ಅಂತ ಹೈಕಮಾಂಡ್ ಸಂದೇಶ ರವಾನಿಸಿತ್ತು. ಹೀಗಾಗಿ ಪ್ರಯಾಗ್ರಾಜ್ನಿಂದ ಬೆಂಗಳೂರಿಗೆ ಶ್ರೀರಾಮುಲು ವಾಪಸ್ಸಾಗಿದ್ದಾರೆ. ಜನಾರ್ದನ್ ರೆಡ್ಡಿ ಜೊತೆ ವೈಮನಸ್ಸು, ಕೋರ್ ಕಮಿಟಿಯಲ್ಲಿ ಅವಮಾನದಿಂದ ಕಂಗೆಟ್ಟಿದ್ದ ರಾಮುಲು ಅವರನ್ನ ದೆಹಲಿಗೆ ಆಗಮಿಸುವಂತೆ ಹೈಕಮಾಂಡ್ ಬುಲಾವ್ ನೀಡಿತ್ತು. ಆದರೆ ಸದ್ಯಕ್ಕೆ ದೆಹಲಿಗೆ ಬರೋದು ಬೇಡ ಅಂತ ಹೈಕಮಾಂಡ್ ಶ್ರೀರಾಮುಲುಗೆ ಸಂದೇಶ ರವಾನಿಸಿದೆ. ಒಟ್ನಲ್ಲಿ ಒಡೆದ ಮನೆಯಂತಾಗಿರೋ ರಾಜ್ಯ ಬಿಜೆಪಿಗೆ ಮದ್ದು ಅರೆಯಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9.